ಭಾಷಣದಲ್ಲಿ ಎಲ್ಲಾ ಸಾಲುಗಳನ್ನ ಹೇಳಲೇಬೇಕು ಅಂತ ಇಲ್ಲ ಅಂತ ಕೆವಿ ಧನಂಜಯ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ವಕೀಲ ಕೆವಿ ಧನಂಜಯ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರ ವರ್ಸಸ್ ರಾಜ್ಯಪಾಲರು ಈ ವಿಷಯದಲ್ಲಿ ಭಾಷಣದಲ್ಲಿನ ಎಲ್ಲಾ ಸಾಲುಗಳನ್ನು ಹೇಳಲೇಬೇಕು ಅಂತ ಇಲ್ಲ. ಅಕಸ್ಮಾತ್ ಭಾಷಣ ಓದದೇ ಇದ್ರೆ ಏನೂ ಆಗೋದಿಲ್ಲ. ರಾಜ್ಯ ಸರ್ಕಾರ ಬರ್ಕೊಟ್ಟಿದ್ದನ್ನ ಓದುವಂಥದ್ದು ಯೂಶುವಲಿ ಒಂದು ಸಂಪ್ರದಾಯ. ಆ ಸಂಪ್ರದಾಯವನ್ನ ಮುರಿದಂತೆ ಆಗತ್ತೆ ಅಷ್ಟೇ ಅಂತ ಹೇಳಿದ್ದಾರೆ. ಹಾಗೇನೆ ಇಷ್ಟಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಹೋಗೋದು ಮೂರ್ಖತನ, ಪ್ರಚಾರದ ಗೀಳಿಗಾಗಿ ಹೋದ್ರೆ ಹೋಗಬೇಕಷ್ಟೇ ಅಂತ ಕಿವಿ ಧನಂಜಯ ಹೇಳಿದ್ದಾರೆ. ರಾಜ್ಯಪಾಲರ ಅನುಮತಿ ಇಲ್ಲದೆ ಅಧಿವೇಶನ ಸಾಧ್ಯ ಇಲ್ಲ. ಗೆಜೆಟ್ನಲ್ಲಿ ರಾಜ್ಯಪಾಲರು ಅನುಮತಿ ಕೊಟ್ಟು ನೋಟಿಫೈ ಮಾಡಿದ ನಂತರದಲ್ಲೇ ಅಧಿವೇಶನ ಆರಂಭ ಆಗುವಂಥದ್ದು. ಹಾಗಾಗಿ ರಾಜ್ಯಪಾಲರು ಬರಲೇಬೇಕಾಗತ್ತೆ. ರಾಜ್ಯಪಾಲರ ಅನುಮತಿಯಿಂದನೇ ಶುರುವಾಗ್ತಾ ಇರುವಂತಹ ಒಂದು ಅಧಿವೇಶನ ಇದು ಅಂತ ಕಿವಿ ಧನಂಜಯ್ ಹೇಳಿದ್ದಾರೆ. ಒಂದು ಪ್ರಚಾರದ ಒಂದು ದೃಷ್ಟಿಯಿಂದ ರಾಜ್ಯ ಸರ್ಕಾರ ಹೋಗ್ಬೇಕಾಗತ್ತೆ ಅಷ್ಟೇ ವಿನಃ ಗವರ್ನರ್ ಅವರು ರಾಜ್ಯಪಾಲರು ಬರೋದಿಲ್ಲ ಅನ್ನೋದ ರಾಜ್ಯಪಾಲರಿಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ರಾಜ್ಯಪಾಲರು ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ಈ ದಿನದ ವಿಧಾನ ಮಂಡಲದ ಅಧಿವೇಶನ ಶುರುವಾಗುತ್ತೆ ಇಂಥ ಸಮಯದಲ್ಲಿ ಅಂತ ನೋಟಿಫಿಕೇಶನ್ ಅವರು ಹೊರಡಿಸಿದ ಕಾರಣಕ್ಕಷ್ಟೇ ಅಧಿವೇಶನ ಶುರುವಾಗುವಂತದ್ದು. ಅದನ್ನ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮನಬಂದಂತೆ ಅಧಿವೇಶನವನ್ನ ಶುರು ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆರ್ಟಿಕಲ್ 174 ಸಬ್ ಆರ್ಟಿಕಲ್ 1 ನಲ್ಲಿ ಹೇಳಿರುವಂತದ್ದು ಅದನ್ನೇ. ಸೊ ಗವರ್ನರ್ ಅವರ ಅಂಕಿತ ಅಥವಾ ಗವರ್ನರ್ ಅವರ ಅನುಮತಿ ಇಲ್ಲದೆ ಯಾವುದೇ ತರನಾದ ಸೆಷನ್ ಶುರುವಾಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಶುರುವಾಗುವ ಸಮಯದಲ್ಲಿ ಇರ್ಬೇಕಾದಂತ ಸ್ಪೀಚ್ ಕಡ್ಡಾಯ ಅಂತ ಸಂವಿಧಾನದಲ್ಲಿ ಹೇಳಿದೆ. ಬಟ್ ಕಡ್ಡಾಯ ಅಂದ್ರೆ ಆಗದೆ ಹೋದ ಪಕ್ಷದಲ್ಲಿ ಏನು ಕೂಡ ಆಗೋದಿಲ್ಲ. ಐ ಥಿಂಕ್ ದಟ್ ಡಿಸ್ಟಿಂಕ್ಷನ್ ಅನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ವಿಚಾರವಾಗಿ 1963 ಒಂದು ಹೈಕೋರ್ಟ್ ತೀರ್ಪಿದೆ, ಕ್ಯಾಲ್ಕಟಾ ಹೈಕೋರ್ಟ್ ತೀರ್ಪಿದೆ. ಅದನ್ನು ಕೂಡ ಉಲ್ಲೇಖ ಕೆಲವರು ತಜ್ಞರು ಮಾಡ್ತಿದ್ದಾರೆ. ಆದ್ರೆ ಆ ತೀರ್ಪಿನಲ್ಲಿ ಇದು ಕಡ್ಡಾಯ ಅಂತ ಹೇಳಿದ ನಂತರ ಅಲ್ಲಿ ಹೇಳಿದ್ದೇನಂದ್ರೆ ಆದ್ರೆ ಭಾಷಣ ಎಲ್ಲಾ ಒಂದು ಪದವನ್ನ ಸಾಲನ್ನ ಹೇಳಲೇಬೇಕು ಅಂತ ಏನಾದ್ರು ಹೇಳ್ಬಿಟ್ರೆ ನ್ಯಾಯಾಲಯಗಳು ಏನಾಗತ್ವ ಅವಾಗ ವಿರೋಧ ಪಕ್ಷದಲ್ಲಿರುವಂತವ್ರು ಅಥವಾ ಆಡಳಿತ ಪಕ್ಷದಲ್ಲಿರುವಂತವ್ರು ಗವರ್ನರ್ ಅವರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡದ ಹಾಗೆ ಒಂದು ದಾಂಧಲೆಯನ್ನ ಮಾಡಿದ್ರೆ ಒಂದು ಗದ್ದಲವನ್ನ ಎಪ್ಸಿದ್ರೆ ಅವಾಗ ಏನಾಗತ್ತೆ, ಮುರಿದು ಬೀಳುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇದು ಕಡ್ಡಾಯ ನಿಜ. ಬಟ್ ಆದ್ರೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಇದನ್ನ ಪಾಲಿಸಬೇಕು ಅನ್ನುವಂತ ನಿಯಮ ಇದು. ಒಂದು ಪ್ರಚಾರದ ಒಂದು ದೃಷ್ಟಿಯಿಂದ ರಾಜ್ಯ ಸರ್ಕಾರ ಹೋಗ್ಬೇಕಾಗತ್ತೆ ಅಷ್ಟೇ ವಿನಃ ಭಾಷಣದಲ್ಲಿ ಎಲ್ಲಾ ಸಾಲುಗಳನ್ನ ಹೇಳಲೇಬೇಕು ಅಂತ ಇಲ್ಲ ಅಂತ ಕೆವಿ ಧನಂಜಯ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ವಕೀಲ ಕೆವಿ ಧನಂಜಯ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರ ವರ್ಸಸ್ ರಾಜ್ಯಪಾಲರು ಈ ವಿಷಯದಲ್ಲಿ ಭಾಷಣದಲ್ಲಿನ ಎಲ್ಲಾ ಸಾಲುಗಳನ್ನು ಹೇಳಲೇಬೇಕು ಅಂತ ಇಲ್ಲ. ಅಕಸ್ಮಾತ್ ಭಾಷಣ ಓದದೇ ಇದ್ರೆ ಏನೂ ಆಗೋದಿಲ್ಲ. ರಾಜ್ಯ ಸರ್ಕಾರ ಬರ್ಕೊಟ್ಟಿದ್ದನ್ನ ಓದುವಂಥದ್ದು ಯೂಶುವಲಿ ಒಂದು ಸಂಪ್ರದಾಯ. ಆ ಸಂಪ್ರದಾಯವನ್ನ ಮುರಿದಂತೆ ಆಗತ್ತೆ ಅಷ್ಟೇ ಅಂತ ಹೇಳಿದ್ದಾರೆ. ಹಾಗೇನೆ ಇಷ್ಟಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಹೋಗೋದು ಮೂರ್ಖತನ, ಪ್ರಚಾರದ ಗೀಳಿಗಾಗಿ ಹೋದ್ರೆ ಹೋಗಬೇಕಷ್ಟೇ ಅಂತ ಕಿವಿ ಧನಂಜಯ್ ಹೇಳಿದ್ದಾರೆ. ರಾಜ್ಯಪಾಲರ ಅನುಮತಿ ಇಲ್ಲದೆ ಅಧಿವೇಶನ ಸಾಧ್ಯ ಇಲ್ಲ. ಗೆಜೆಟ್ನಲ್ಲಿ ರಾಜ್ಯಪಾಲರು ಅನುಮತಿ ಕೊಟ್ಟು ನೋಟಿಫೈ ಮಾಡಿದ ನಂತರದಲ್ಲೇ ಅಧಿವೇಶನ ಆರಂಭ ಆಗುವಂಥದ್ದು. ಹಾಗಾಗಿ ರಾಜ್ಯಪಾಲರು ಬರಲೇಬೇಕಾಗತ್ತೆ. ರಾಜ್ಯಪಾಲರ ಅನುಮತಿಯಿಂದನೇ ಶುರುವಾಗ್ತಾ ಇರುವಂತಹ ಒಂದು ಅಧಿವೇಶನ ಇದು ಅಂತ ಕಿವಿ ಧನಂಜಯ್ ಹೇಳಿದ್ದಾರೆ. ಒಂದು ಪ್ರಚಾರದ ಒಂದು ದೃಷ್ಟಿಯಿಂದ ರಾಜ್ಯ ಸರ್ಕಾರ ಹೋಗ್ಬೇಕಾಗತ್ತೆ ಅಷ್ಟೇ ವಿನಃ ಗವರ್ನರ್ ಅವರು ರಾಜ್ಯಪಾಲರು ಬರೋದಿಲ್ಲ ಅನ್ನೋದ ರಾಜ್ಯಪಾಲರಿಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ರಾಜ್ಯಪಾಲರು ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ಈ ದಿನದ ವಿಧಾನ ಮಂಡಲದ ಅಧಿವೇಶನ ಶುರುವಾಗುತ್ತೆ ಇಂಥ ಸಮಯದಲ್ಲಿ ಅಂತ ನೋಟಿಫಿಕೇಶನ್ ಅವರು ಹೊರಡಿಸಿದ ಕಾರಣಕ್ಕಷ್ಟೇ ಅಧಿವೇಶನ ಶುರುವಾಗುವಂತದ್ದು. ಅದನ್ನ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮನಬಂದಂತೆ ಅಧಿವೇಶನವನ್ನ ಶುರು ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆರ್ಟಿಕಲ್ 174 ಸಬ್ ಆರ್ಟಿಕಲ್ 1 ನಲ್ಲಿ ಹೇಳಿರುವಂತದ್ದು ಅದನ್ನೇ. ಸೊ ಗವರ್ನರ್ ಅವರ ಅಂಕಿತ ಅಥವಾ ಗವರ್ನರ್ ಅವರ ಅನುಮತಿ ಇಲ್ಲದೆ ಯಾವುದೇ ತರನಾದ ಸೆಷನ್ ಶುರುವಾಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಶುರುವಾಗುವ ಸಮಯದಲ್ಲಿ ಇರ್ಬೇಕಾದಂತ ಸ್ಪೀಚ್ ಕಡ್ಡಾಯ ಅಂತ ಸಂವಿಧಾನದಲ್ಲಿ ಹೇಳಿದೆ. ಬಟ್ ಕಡ್ಡಾಯ ಅಂದ್ರೆ ಆಗದೆ ಹೋದ ಪಕ್ಷದಲ್ಲಿ ಏನು ಕೂಡ ಆಗೋದಿಲ್ಲ. ಐ ಥಿಂಕ್ ದಟ್ ಡಿಸ್ಟಿಂಕ್ಷನ್ ಅನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ವಿಚಾರವಾಗಿ 1963 ಒಂದು ಹೈಕೋರ್ಟ್ ತೀರ್ಪಿದೆ, ಕ್ಯಾಲ್ಕಟಾ ಹೈಕೋರ್ಟ್ ತೀರ್ಪಿದೆ. ಅದನ್ನು ಕೂಡ ಉಲ್ಲೇಖ ಕೆಲವರು ತಜ್ಞರು ಮಾಡ್ತಿದ್ದಾರೆ.
ಆದ್ರೆ ಆ ತೀರ್ಪಿನಲ್ಲಿ ಇದು ಕಡ್ಡಾಯ ಅಂತ ಹೇಳಿದ ನಂತರ ಅಲ್ಲಿ ಹೇಳಿದ್ದೇನಂದ್ರೆ, ಆದ್ರೆ ಭಾಷಣ ಎಲ್ಲಾ ಒಂದು ಪದವನ್ನ ಸಾಲನ್ನ ಹೇಳಲೇಬೇಕು ಅಂತ ಏನಾದ್ರು ಹೇಳ್ಬಿಟ್ರೆ ನ್ಯಾಯಾಲಯಗಳು ಏನಾಗತ್ವ ಅವಾಗ ವಿರೋಧ ಪಕ್ಷದಲ್ಲಿರುವಂತವ್ರು ಅಥವಾ ಆಡಳಿತ ಪಕ್ಷದಲ್ಲಿರುವಂತವ್ರು ಗವರ್ನರ್ ಅವರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡದ ಹಾಗೆ ಒಂದು ದಾಂಧಲೆಯನ್ನ ಮಾಡಿದ್ರೆ, ಒಂದು ಒಂದು ಗದ್ದಲವನ್ನ ಎಪ್ಸಿದ್ರೆ ಅವಾಗ ಏನಾಗುತ್ತೆ, ಮುರಿದು ಬೀಳುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇದು ಕಡ್ಡಾಯ ನಿಜ. ಬಟ್ ಆದ್ರೆ ಆ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಇದನ್ನ ಪಾಲಿಸಬೇಕು ಅನ್ನುವಂತ ನಿಯಮ ಇದು. ಒಂದು ಪ್ರಚಾರದ ಒಂದು ದೃಷ್ಟಿಯಿಂದ ರಾಜ್ಯ ಸರ್ಕಾರ ಹೋಗ್ಬೇಕಾಗತ್ತೆ ಅಷ್ಟೇ ವಿನಃ ಇನ್ನು ಭಾಷಣದಲ್ಲಿ ಎಲ್ಲಾ ಸಾಲುಗಳನ್ನ ಹೇಳಲೇಬೇಕು ಅಂತ ಇಲ್ಲ ಅಂತ ಕೆವಿ ಧನಂಜಯ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ವಕೀಲ ಕೆವಿ ಧನಂಜಯ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರ ವರ್ಸಸ್ ರಾಜ್ಯಪಾಲರು ಈ ವಿಷಯದಲ್ಲಿ ಭಾಷಣದಲ್ಲಿನ ಎಲ್ಲಾ ಸಾಲುಗಳನ್ನು ಹೇಳಲೇಬೇಕು ಅಂತ ಇಲ್ಲ. ಅಕಸ್ಮಾತ್ ಭಾಷಣ ಓದದೇ ಇದ್ರೆ ಏನೂ ಆಗೋದಿಲ್ಲ. ರಾಜ್ಯ ಸರ್ಕಾರ ಬರ್ಕೊಟ್ಟಿದ್ದನ್ನ ಓದುವಂಥದ್ದು ಯೂಶುವಲಿ ಒಂದು ಸಂಪ್ರದಾಯ. ಆ ಸಂಪ್ರದಾಯವನ್ನ ಮುರಿದಂತೆ ಆಗತ್ತೆ ಅಷ್ಟೇ ಅಂತ ಹೇಳಿದ್ದಾರೆ. ಹಾಗೇನೆ ಇಷ್ಟಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಹೋಗೋದು ಮೂರ್ಖತನ, ಪ್ರಚಾರದ ಗೀಳಿಗಾಗಿ ಹೋದ್ರೆ ಹೋಗಬೇಕಷ್ಟೇ ಅಂತ ಕಿವಿ ಧನಂಜಯ ಹೇಳಿದ್ದಾರೆ. ರಾಜ್ಯಪಾಲರ ಅನುಮತಿ ಇಲ್ಲದೆ ಅಧಿವೇಶನ ಸಾಧ್ಯ ಇಲ್ಲ. ಗೆಜೆಟ್ನಲ್ಲಿ ರಾಜ್ಯಪಾಲರು ಅನುಮತಿ ಕೊಟ್ಟು ನೋಟಿಫೈ ಮಾಡಿದ ನಂತರದಲ್ಲೇ ಅಧಿವೇಶನ ಆರಂಭ ಆಗುವಂಥದ್ದು. ಹಾಗಾಗಿ ರಾಜ್ಯಪಾಲರು ಬರಲೇಬೇಕಾಗತ್ತೆ. ರಾಜ್ಯಪಾಲರ ಅನುಮತಿಯಿಂದನೇ ಶುರುವಾಗ್ತಾ ಇರುವಂತಹ ಒಂದು ಅಧಿವೇಶನ ಇದು ಅಂತ ಕಿವಿ ಧನಂಜಯ ಹೇಳಿದ್ದಾರೆ. ಒಂದು ಪ್ರಚಾರದ ಒಂದು ದೃಷ್ಟಿಯಿಂದ ರಾಜ್ಯ ಸರ್ಕಾರ ಹೋಗ್ಬೇಕಾಗತ್ತೆ ಅಷ್ಟೇ ವಿನಃ ಗವರ್ನರ್ ಅವರು ರಾಜ್ಯಪಾಲರು ಬರೋದಿಲ್ಲ ಅನ್ನೋದ ರಾಜ್ಯಪಾಲರಿಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ರಾಜ್ಯಪಾಲರು ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ಈ ದಿನದ ವಿಧಾನ ಮಂಡಲದ ಅಧಿವೇಶನ ಶುರುವಾಗುತ್ತೆ ಇಂಥ ಸಮಯದಲ್ಲಿ ಅಂತ ನೋಟಿಫಿಕೇಶನ್ ಅವರು ಹೊರಡಿಸಿದ ಕಾರಣಕ್ಕಷ್ಟೇ ಅಧಿವೇಶನ ಶುರುವಾಗುವಂತದ್ದು. ಅದನ್ನ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮನ ಬಂದಂತೆ ಅಧಿವೇಶನವನ್ನ ಶುರು ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆರ್ಟಿಕಲ್ 174 ಸಬ್ ಆರ್ಟಿಕಲ್ 1 ನಲ್ಲಿ ಹೇಳಿರುವಂತದ್ದು ಅದನ್ನೇ. ಸೊ ಗವರ್ನರ್ ಅವರ ಅಂಕಿತ ಅಥವಾ ಗವರ್ನರ್ ಅವರ ಅನುಮತಿ ಇಲ್ಲದೆ ಯಾವುದೇ ತರನಾದ ಸೆಷನ್ ಶುರುವಾಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಶುರುವಾಗುವ ಸಮಯದಲ್ಲಿ ಇರ್ಬೇಕಾದಂತ ಸ್ಪೀಚ್ ಕಡ್ಡಾಯ ಅಂತ ಸಂವಿಧಾನದಲ್ಲಿ ಹೇಳಿದೆ. ಬಟ್ ಕಡ್ಡಾಯ ಅಂದ್ರೆ ಆಗದೆ ಹೋದ ಪಕ್ಷದಲ್ಲಿ ಏನು ಕೂಡ ಆಗೋದಿಲ್ಲ. ಐ ಥಿಂಕ್ ದಟ್ ಡಿಸ್ಟಿಂಕ್ಷನ್ ಅನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ವಿಚಾರವಾಗಿ 1963 ಒಂದು ಹೈಕೋರ್ಟ್ ತೀರ್ಪಿದೆ, ಕ್ಯಾಲ್ಕಟಾ ಹೈಕೋರ್ಟ್ ತೀರ್ಪಿದೆ. ಅದನ್ನು ಕೂಡ ಉಲ್ಲೇಖ ಕೆಲವರು ತಜ್ಞರು ಮಾಡ್ತಿದ್ದಾರೆ. ಆದ್ರೆ ಆ ತೀರ್ಪಿನಲ್ಲಿ ಇದು ಕಡ್ಡಾಯ ಅಂತ ಹೇಳಿದ ನಂತರ ಅಲ್ಲಿ ಹೇಳಿದ್ದೇನಂದ್ರೆ, ಆದ್ರೆ ಭಾಷಣ ಎಲ್ಲಾ ಒಂದು ಪದವನ್ನ ಸಾಲನ್ನ ಹೇಳಲೇಬೇಕು ಅಂತ ಏನಾದ್ರು ಹೇಳ್ಬಿಟ್ರೆ ನ್ಯಾಯಾಲಯಗಳು ಏನಾಗತ್ವ ಅವಾಗ ವಿರೋಧ ಪಕ್ಷದಲ್ಲಿರುವಂತವ್ರು ಅಥವಾ ಆಡಳಿತ ಪಕ್ಷದಲ್ಲಿರುವಂತವ್ರು ಗವರ್ನರ್ ಅವರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡದ ಹಾಗೆ ಒಂದು ದಾಂಧಲೆಯನ್ನ ಮಾಡಿದ್ರೆ, ಒಂದು ಒಂದು ಗದ್ದಲವನ್ನ ಎಪ್ಸಿದ್ರೆ ಅವಾಗ ಏನಾಗುತ್ತೆ, ಮುರಿದು ಬೀಳುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇದು ಕಡ್ಡಾಯ ನಿಜ. ಬಟ್ ಆದ್ರೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಇದನ್ನ ಪಾಲಿಸಬೇಕು ಅನ್ನುವಂತ ನಿಯಮ ಇದು. ಒಂದು ಪ್ರಚಾರದ ಒಂದು ದೃಷ್ಟಿಯಿಂದ ರಾಜ್ಯ ಸರ್ಕಾರ ಹೋಗ್ಬೇಕಾಗತ್ತೆ